ರಾಮಾಯಣ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ಮಹತ್ವಾಕಾಂಕ್ಷೆಯ ಮತ್ತು ಬಹುನಿರೀಕ್ಷಿತ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ಇದೇ ನವೆಂಬರ್ 6ರಂದು ಸಿನಿಮಾ ರಿಲೀಸ್ ಆಗ್ತಿದೆ. ಈಗಾಗಲೇ ಸಿನಿಮಾದ ಟೀಸರ್, ಟ್ರೈಲರ್ ರಿಲೀಸ್ ಆಗಿದೆ. ಆದರೆ ಇಷ್ಟು ದಿನ ಈ ಸಿನಿಮಾ ಪಾತ್ರಗಳ ಬಗ್ಗೆ ಹೊಗಳ್ತಿದ್ದವರೆಲ್ಲ ನೆಗೆಟಿವ್ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಸೀತೆ ಪಾತ್ರ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಸಾಯಿ ಪಲ್ಲವಿ ಈ ಪಾತ್ರಕ್ಕೆ ಸೂಟ್ ಆಗ್ತಿಲ್ಲ, ಅವರ ಹೇರ್ ಸ್ಟೈಲ್, ಕಾಸ್ಟ್ಯೂಮ್, ಮೇಕಪ್ ಬಗ್ಗೆ ಟ್ರೋಲ್ ಮಾಡ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನೊಂದ್ ಕಡೆ ನಟಿ ಸಾಯಿ ಪಲ್ಲವಿ ಆರೋಗ್ಯದ ಬಗ್ಗೆ ಆಡಿರೋ ಮಾತು ಕೂಡ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಸೀತೆ ಪಾತ್ರದ ಸುತ್ತ ಇಷ್ಟೊಂದು ಚರ್ಚೆ ಯಾಕೆ? ಸಾಯಿ ಪಲ್ಲವಿ ಫೇಸ್ ಮಾಡ್ತಿರೋ ಸಮಸ್ಯೆ ಆದ್ರೂ ಏನು? ಈ ಸಮಸ್ಯೆ ನಟಿ ಅಂದಕ್ಕೆ ಮುಳುವಾಯ್ತಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸದ್ಯ ಭಾರತೀಯ ಚಿತ್ರರಂಗದಲ್ಲಿ ಎಲ್ಲಿ ಕೇಳಿದ್ರು ರಾಮಾಯಣದ್ದೇ ಮಾತು. ನಿತೇಶ್ ತಿವಾರಿ ನಿರ್ದೇಶನದ ಈ ದೃಶ್ಯ ಕಾವ್ಯದಲ್ಲಿ ಸೀತೆಯಾಗಿ ಕಾಣಿಸಿಕೊಳ್ತಿರೋದು ದಕ್ಷಿಣ ಭಾರತದ ನ್ಯಾಚುರಲ್ ಬ್ಯೂಟಿ ಸಾಯಿ ಪಲ್ಲವಿ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ರಾಮಾಯಣದ ಟ್ರೈಲರ್ ರಿಲೀಸ್ ಆದಾಗಿನಿಂದ ಅವರ ಲುಕ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅವರ ಹೇರ್ ಸ್ಟೈಲ್, ಮೇಕಪ್, ಕಾಸ್ಟ್ಯೂಮ್ ಬಗ್ಗೆ ಟ್ರೋಲ್ ಮಾಡಲಾಗ್ತಿದೆ. ಸಾಯಿ ಪಲ್ಲವಿ ಸೀತೆಯ ಪಾತ್ರಕ್ಕೆ ಸೂಟ್ ಆಗಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ನಟಿ ಸಾಯಿ ಪಲ್ಲವಿ ಅಂದ್ರೆ ನಮ್ಗೆ ನೆನಪಾಗೋದೇ ಅವರ ಸಭ್ಯತೆ ಮತ್ತು ಸಂಪ್ರದಾಯಬದ್ಧ ನಟನೆ, ನ್ಯಾಚುರಲ್ ಸ್ಕಿನ್ ಟೋನ್. ಇನ್ನು ಡ್ಯಾನ್ಸ್ ವಿಚಾರಕ್ಕೆ ಬಂದ್ರೆ ಸಾಯಿ ಪಲ್ಲವಿ ಬಗ್ಗೆ ಹೀಗೆಳೆಯೋ ಮಾತೇ ಇಲ್ಲ. ಪ್ರೇಮಂ, ಫಿದಾ, ಶ್ಯಾಮ್ ಸಿಂಗ್ ರಾಯ್ ನಲ್ಲಿ ಅವರ ಅದ್ಭುತ ನಟನೆಗೆ ಫ್ಯಾನ್ಸ್ ಫಿದಾ ಆಗಿದ್ರು. ಇಷ್ಟು ದಿನ ನಟಿ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಬರ್ತಿತ್ತು. ಆದ್ರೆ ರಾಮಾಯಣ ವಿಚಾರದಲ್ಲಿ ನಟಿಯನ್ನ ಟಾರ್ಗೆಟ್ ಮಾಡಲಾಗಿದೆ. ರಾಮಾಯಣ ಸಿನಿಮಾದಲ್ಲಿ ಸೀತಾ ಮಾತೆಯಾಗಿ ಆಯ್ಕೆಯಾಗಿರುವ ಸಾಯಿ ಪಲ್ಲವಿ ಆ ಪಾತ್ರಕ್ಕೆ ಸೂಟ್ ಆಗ್ತಿಲ್ಲ ಅಂತ ಅನೇಕರು ತಗಾದೆ ಎತ್ತಿದ್ದಾರೆ. ಸೀತಾ ಮಾತೆಯ ಕೂದಲು ಗುಂಗುರಾಗಿರ್ಲಿಲ್ಲ. ಸಾಯಿ ಪಲ್ಲವಿಗಿಂತ ಸೀತಾ ಮಾತೆ ಸೌಂದರ್ಯವತಿ. ಇನ್ನು ಈ ಸಿನಿಮಾದಲ್ಲಿ ಅವರ ಕಾಸ್ಟ್ಯೂಮ್ ಈ ಕಾಲಕ್ಕೆ ತಕ್ಕಂತೆ ಡಿಸೈನ್ ಮಾಡಲಾಗಿದೆ. ಇದು ಮಾಡರ್ನ್ ಸೀತೆ. ಸಾಯಿ ಪಲ್ಲವಿ ಮೊಗದಲ್ಲಿ ಸೀತೆಯ ದೈವಿಕ ಕಳೆಯೇ ಇಲ್ಲ. ಶಾಸ್ತ್ರಗಳಲ್ಲಿ ವರ್ಣಿಸಿರುವ ಸೀತಾ ಮಾತೆಯ ದಿವ್ಯ ಸೌಂದರ್ಯಕ್ಕೆ ಅವರು ಹೊಂದಿಕೆ ಆಗ್ತಿಲ್ಲ ಅನ್ನುವ ಮೀಮ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇನ್ನು ಕೆಲವರಂತೂ ಸಾಯಿ ಪಲ್ಲವಿಗಿಂತ ರಕುಲ್ ಪ್ರೀತ್ ಸಿಂಗ್ ಹೆಚ್ಚು ಸುಂದರಿ ಅಂತ ಜಗತ್ತಿಗೆ ತಿಳಿಸಲು ನಮಿತ್ ಮಲ್ಹೋತ್ರಾ 4,000 ಕೋಟಿ ರೂಪಾಯಿಗಳ ರಾಮಾಯಣವನ್ನ ಮಾಡಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಟಿ ಸಾಯಿ ಪಲ್ಲವಿ ಈ ಹಿಂದೆ ತಮ್ಮ ಹೊಸ ಸಿನಿಮಾ ಪ್ರಚಾರದ ವೇಳೆ ನನಗೆ ಹಿಂದಿ ಅಷ್ಟಾಗಿ ಬರೋದಿಲ್ಲ ಅಂತ ಹೇಳಿದ್ರು. ಈ ವಿಡಿಯೋ ಈಗ ವೈರಲ್ ಆಗ್ತಿದೆ. ಇದನ್ನೇ ಆಧಾರವಾಗಿಟ್ಕೊಂಡು ಕೆಲವರು ಸೀತೆ ಪಾತ್ರದ ಬಗ್ಗೆ ತಕರಾರು ಎತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ವಿಚಾರ ಏನಂದ್ರೆ, ನಟಿ ಸಾಯಿ ಪಲ್ಲವಿ ಯಾವತ್ತೂ ಓವರ್ ಮೇಕಪ್ ಮಾಡಿಕೊಳ್ಳಲ್ಲ. ತೆರೆಯ ಮೇಲೆ ಹಾಗೂ ನಾರ್ಮಲ್ ಡೇಸ್ ನಲ್ಲೂ ಮೇಕಪ್ ಮಾಡಿಕೊಳ್ಳಲ್ಲ. ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ನಟಿ ಈ ಹಿಂದೆ ಮಾತನಾಡಿದ್ದಾರೆ. ನಟಿ ಸಾಯಿ ಪಲ್ಲವಿಗೆ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಇದೆ. ಇದರ ಜೊತೆಗೆ ನಟಿ ರೊಸೇಶಿಯಾ ಅನ್ನೋ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ರೊಸೇಶಿಯಾ ಅನ್ನೋದು ದೀರ್ಘಕಾಲದ ಚರ್ಮದ ಸಮಸ್ಯೆ ಆಗಿದೆ. ಇದರಿಂದಾಗಿ ಸ್ಕಿನ್ ತುಂಬಾ ರೆಡ್ ಆಗುತ್ತೆ, ಮುಖದಲ್ಲಿ ಇರಿಟೇಷನ್ ಶುರುವಾಗುತ್ತೆ, ಜೊತೆಗೆ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಬರುತ್ತೆ. ಸಾಯಿ ಪಲ್ಲವಿ ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿರುವ ನಟಿ, ಪ್ರೇಕ್ಷಕರು ತನ್ನನ್ನು ತಾನು ಇರುವಂತೆಯೇ ಒಪ್ಪಿಕೊಂಡ ನಂತರ ತನ್ನನ್ನು ತಾನು ಒಪ್ಪಿಕೊಳ್ಳೋದು ಸುಲಭ ಆಯಿತು. ಜನರು ನನ್ನನ್ನು ಮೊಡವೆ ಇರುವ ಹುಡುಗಿಯಾಗಿ ಒಪ್ಪಿಕೊಂಡಾಗ ಆತ್ಮವಿಶ್ವಾಸವೇ ನಿಜವಾದ ಸೌಂದರ್ಯ ಅನ್ನೋದು ನಾನು ಕಲಿತಿದ್ದೇನೆ ಅಂತ ಹೇಳಿದ್ದಾರೆ. ಒಟ್ಟಾರೆ ರಾಮಾಯಣದ ಸೀತೆ ಪಾತ್ರದ ಕಾಂಟ್ರವರ್ಸಿಯಿಂದಾಗಿ ಈ ವಿಚಾರಗಳೆಲ್ಲ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೆಲವರು ಸಾಯಿ ಪಲ್ಲವಿ ಪರ ಬ್ಯಾಟ್ ಬೀಸಿದ್ರೆ, ಇನ್ನು ಕೆಲವರು ಅವರ ಪಾತ್ರಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಿವಾದ ಕೇವಲ ಒಬ್ಬ ನಟಿಯ ಆಯ್ಕೆ ವಿಚಾರವಷ್ಟೇ ಅಲ್ಲದೆ, ಪೌರಾಣಿಕ ಮಹಿಳಾ ಪಾತ್ರಗಳನ್ನ ಸಮಾಜ ಯಾವ ದೃಷ್ಟಿಯಿಂದ ನೋಡುತ್ತೆ ಅನ್ನೋದರ ಬಗ್ಗೆ ಕೂಡ ವಾದ ವಿವಾದ ಶುರುವಾಗಿದೆ. ಇದೀಗ ರಾಮಾಯಣದ ಸೀತೆಯಂತೆ ನಟಿ ಸಾಯಿ ಪಲ್ಲವಿಗೂ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಈ ವಿವಾದ ಇಲ್ಲಿಗೆ ತಣ್ಣಗಾಗುತ್ತಾ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.